ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್ ತರ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧವಾಗಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಪಾಕ್ ಮಾಧ್ಯಮಗಳು ಸಿಎಂ ರನ್ನ ತೋರಿಸ್ತಾ ಇವೆ. ಸಿದ್ದರಾಮಯ್ಯ ಪಾಕ್ಗೆ ಹೋಗಿ ಪ್ರಧಾನಿಯಾಗಲಿ, ಕಾಂಗ್ರೆಸ್ ಮುಸ್ಲಿಮರಿಗಾಗಿಯೇ ಹುಟ್ಟಿಕೊಂಡಂತಹ ಪಕ್ಷ, ಕಾಂಗ್ರೆಸ್ಗೆ ಮೋದಿ ಬಗ್ಗೆ ಮಾತನಾಡುವಂತಹ ನೈತಿಕತೆಯೇ ಇಲ್ಲ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಯತ್ನಾಳ್ ಈ ರೀತಿಯಾಗಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೂಗಳ ಪಾರ್ಟಿ ಐತಿ ಎಂದ್ರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೆ ಮುಸಲ್ರ ಸಲ ಆಗ್ಯದ. ಪಾಕಿಸ್ತಾನ ಒಡೆದು ಕೊಟ್ಟಿದ್ದೆ ಯಾಕೆ? ನೆಹರೂನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಗಾಂಧಿ ಮಾಡಿದ ತಪ್ಪು. ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮ್ರು ಯಾರೂ ಹೋಗಬೇಡ ಅಂತ ಹೇಳಿದ್ದು. ಅಂಬೇಡ್ಕರ್ ಅವಾಗ ಹೇಳಿದ್ರು 42ರಲ್ಲಿ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು? ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಎಲ್ಲಿ ಹೋಗ್ಬೇಕು? ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಒಗೆಯವರು ಇರೋವ್ರೆ, ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಅವ್ರ ಮಾತು ಅವಾಗ ಗಾಂಧಿ ಕೇಳಿಲ್ಲ, ನೆಹರು ಕೇಳಿಲ್ಲ. ನೆಹರೂಂದು ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು. ಕಾಶ್ಮೀರಕ್ಕೆ 370 ಯಾಕೆ ಕೊಟ್ರಪ್ಪ? ಎಲ್ಲ ಈ ದೇಶವನ್ನು ಇವತ್ತೇನು ಇವ್ರ ಕೋಮ ಭಾವನೆ ದೇಶದಲ್ಲಿದೆ, ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ. ಅದು ಪಾಕಿಸ್ತಾನದೇ ಪಾರ್ಟಿ ರೀ ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ.